6 ವರ್ಷಕ್ಕೊಮ್ಮೆ ನಡೆಯೋದು ಅರ್ಧ ಕುಂಭಮೇಳ, 12 ವರ್ಷಕ್ಕೊಮ್ಮೆ ನಡೆಯೋದು ಪೂರ್ಣ ಕುಂಭಮೇಳ, ಮತ್ತೆ 144 ವರ್ಷಗಳಿಗೊಮ್ಮೆ ನಡೆಯೋದು ಮಹಾ ಕುಂಭಮೇಳ. ನಮ್ಮಲ್ಲೇ ಒಂದು ಫಿಲಾಸಫಿ ಬೇಕು, ರೂಲ್ಸ್ ಅಲ್ಲ, ಬಟ್ ಒಂದು ಫಿಲಾಸಫಿ ಬೇಕು. ಹಾಗಾದ್ರೆ ಧರ್ಮ ಅಂದ್ರೆ ಏನು? ಈ ಧರ್ಮ ಏನು ಅಂತ ನಾವೆಷ್ಟು ತಿಳ್ಕೊಂಡಿದೀವಿ, ನಮ್ಮ ಮುಂದಿನ ಜನರೇಷನ್ ನಾವೇನ್ ಪಾಸ್ ಆನ್ ಮಾಡ್ತೀವಿ ಅನ್ನೋದು ನಮ್ ಜವಾಬ್ದಾರಿ. ಅದಷ್ಟೇ ಅಲ್ಲ, ನಾವು ನಾಗರಿಕರ ಆಗಕ್ಕೂ ನಮ್ಮಲ್ಲಿ ನಾವೇನ್ ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋ ಒಂದು ಫಿಲಾಸಫಿ, ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದ್ದು ಅನ್ನೋ ಒಂದು ಫಿಲಾಸಫಿ ಬೇಕು. ಆ ಫಿಲಾಸಫಿನ ನಾವು ನಮ್ಮ ಇಂಡಿಯನ್ ಲ್ಯಾಂಗ್ವೇಜಸ್ ಅಲ್ಲಿ ದರ್ಶನ ಅಂತ ಕರಿಬಹುದು. ಇದು ಮೇಯ್ನ್ ಆಗಿ ಇದು ಫಿಲಾಸಫಿಕಲ್, ಬಟ್ ಅದ್ರಲ್ಲಿ ನಮ್ಮ ಆಚರಣೆಗಳು ಸೇರಿರುತ್ತೆ. ಅದನ್ನ ಏನಕ್ಕೆ ಮಾಡಬೇಕು ಅನ್ನೋದನ್ನ ಅದನ್ನ ಬ್ಯಾಕಿಂಗ್ ಮಾಡಕ್ಕೆ ಕಥೆಗಳು ಇದೆ. ಈ 3 ಎಲಿಮೆಂಟ್ ಇಂದ ಧರ್ಮ ಆಗುತ್ತೆ. ಸೊ ಧರ್ಮ ಈ ನಾಗರಿಕತೆ ಜೊತೆಲೆ ಶುರುವಾಗಿದ್ದು. ಏನು ಲೈಫ್ ಕ್ರಿಯೇಟ್ ಆಗ್ಬೇಕು ಅಂತ ಅಲ್ಲಿ ಪ್ಲಾನ್ ಮಾಡಿರೋ ಹಾಗೆ ಕಾನ್ಶಿಯಸ್ ಮೈಂಡ್ ಇದೆ, ಒಂದು ಕಾನ್ಶಿಯಸ್ನೆಸ್ ಇದೆ, ಅದು ಬ್ರಹ್ಮ. ಹೌದು, ಬ್ರಹ್ಮ ಇಸ್ ಅ ಮಾರ್ಟಲ್. ಹಾಗಾದ್ರೆ ಬ್ರಹ್ಮನ ವಯಸ್ಸೆಷ್ಟು ನಿಮಗೆ ಗೊತ್ತಾ? ಈ ಕಲಿಯುಗ ಮುಗಿದ್ಮೇಲೆ ನಮ್ಮ ಸೃಷ್ಟಿ ನಾಶ ಆಗ್ಬಿಡುತ್ತಾ? ಒಂದು ಕಲ್ಪದಲ್ಲಿ ಎಷ್ಟು ಮಹಾಯುಗಗಳಿರುತ್ತೆ ನಿಮಗೆ ಗೊತ್ತಾ? ಇದೇ ರೀತಿ ಇನ್ನೂ ಹೆಚ್ಚಿನ ಇಂಟ್ರೆಸ್ಟಿಂಗ್ ಆಗಿರುವಂತ ಈ ಸ್ಪೆಷಲ್ ಪಾಡ್ಕಾಸ್ಟ್ ನಿಮ್ಗೋಸ್ಕರ, ಓನ್ಲಿ ಆನ್ ದೃಶ್ಯ ಜೊತೆ ಮಾತುಕತೆ. ಬ್ರಹ್ಮ ಇಸ್ ಅ ಮಾರ್ಟಲ್. ಅವನಿಗೆ ಒಂದು ಟೈಮ್ ಲೈನ್ ಇದೆ. ಹಾಗಾದ್ರೆ ಬ್ರಹ್ಮನ ಟೈಮ್ ಲೈನ್ ಏನು? ಓಕೆ, ಈಗ ಅದೇ ನಾನು ಹೇಳಿದ್ನಲ್ಲ, ನಮಗೆ ಏನೊಂದು 60 years 70 years ಮನುಷ್ಯ ಜಾತಿಗಿದೆ ಅಂದ್ರೆ. ಒಂದ್ ನಿಮಿಷ, ಬಿಫೋರ್ ಬ್ರಹ್ಮನ ಟೈಮ್ ಲೈನ್ ಹೋಗಕ್ ಮುಂಚೆ ನನ್ಗೆ ಚಿಕ್ಕದ್ರಿಂದನೂ ಒಂದ್ ಮೈಂಡ್ ಅಲ್ಲಿ ಇದ್ದಿದ್ದು, ಸಾಮಾನ್ಯವಾಗಿ ನಾವ್ ಹೇಳೋವಂಥದ್ದು ವಿಷ್ಣುವಿನ ನಾಭಿಯಿಂದ ಬ್ರಹ್ಮ ಬಂದ ಅಂತ. ಈಗ ಅಂದ್ರೆ ನನ್ ಕ್ವಶನ್ ಏನಂತ ಹೇಳಿದ್ರೆ, ನಾಭಿಯಿಂದಾನೇ ಯಾಕೆ ಬಂದ? ಯಾಕೆ ವಿಷ್ಣುವಿನ ಒಂದು ದೃಷ್ಟಿಯಿಂದ ಯಾಕೆ ಬರಲ್ಲ? ಯಾಕೆಂದ್ರೆ ವಿಷ್ಣು ಅಂತ ಹೇಳಿದ್ರೆ ಪವರ್ಫುಲ್ ಅಲ್ವಾ? ವಿಷ್ಣು ದೃಷ್ಟಿಯಲ್ಲಿ ಬರ್ಬೋದಾಗಿತ್ತು, ಅಭಯದಲ್ಲಿ ಬರ್ಬೋದಾಗಿತ್ತು. ನಾಭಿಯಿಂದಾನೇ ಯಾಕೆ ಬಂದ ಬ್ರಹ್ಮ? ಅದಕ್ಕೇನಾದ್ರು ಸಿಗ್ನಿಫಿಕೆನ್ಸ್ ಇದ್ಯಾ? ನಾಭಿಯಲ್ಲಿ ಒಂದು ಕಮಲ ಹುಟ್ಟುತ್ತೆ. ಒಂದು ಅರ್ಥ ಮಾಡ್ಕೋಬೇಕು, ನಮ್ಮ ಎಲ್ಲಾ ಕಥೆಗಳಲ್ಲೂ ಎಲ್ಲಾ ಪೋರ್ಟ್ರೇಸ್ ಅಲ್ಲೂ ಒಂದಲ್ಲ ಒಂದು ಕಥೆ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ಸೂರ್ಯ ನೋಡಿದಾಗ 7 ಕುದುರೆ ಇದೆ ಸೂರ್ಯನ ರಥಕ್ಕೆ. ಆ ರಥದ ಒಂದ್ ಸಿಂಗಲ್ ಚಕ್ರ ಇರುತ್ತೆ ಸೂರ್ಯನ ರಥ. ಒಂದ್ ಸಿಂಗಲ್ ಚಕ್ರ ಅಂದ್ರೆ ಕಾಣಿಸೋದು ಒಂದ್ ಸಿಂಗಲ್ ಚಕ್ರ. ಆ ಚಕ್ರದಲ್ಲಿ ಯೂಶಲಿ ನಮ್ಮ ಧ್ವಜದ ಮಧ್ಯ ಏನ್ ಭಾರತ ಧ್ವಜದ ಮಧ್ಯ ಅಶೋಕ ಚಕ್ರ ಇದೆಯಲ್ಲ, ಅದು 24 ಸ್ಪೋಕ್ಸ್ ಇರುತ್ತೆ ಅದ್ರಲ್ಲಿ. ಬಟ್ ಈ ಸೂರ್ಯನ ಚಕ್ರದಲ್ಲಿ 12 ಸ್ಪೋಕ್ಸ್ ಇರುತ್ತೆ. ಅದ್ರ ಸಿಗ್ನಿಫಿಕೆನ್ಸ್ ಏನು ಅಂತಂದ್ರೆ, ಅದರಿಂದ ರಿಯಲ್ ಸೈಂಟಿಫಿಕ್ ರೀಸನ್ಸ್ ಇದೆ. ಸೂರ್ಯ ಅಂದ್ರೆ 12 ತಿಂಗಳು, ಒಂದೊಂದ್ ತಿಂಗಳು ಒಂದೊಂದ್ ಮಾಸದಲ್ಲಿ ಇರ್ತಾರೆ. ಸೊ ಭೂಮಿ ಸೂರ್ಯನ ಸುತ್ತೋದ್ರಿಂದ ನಮಗೆ ಹೆಂಗ ಆಭಾಸ ಆಗುತ್ತೆ ಅಂದ್ರೆ, ಸೂರ್ಯ ಒಂದೊಂದ್ ತಿಂಗಳು ಒಂದೊಂದ್ ಮಾಸದಲ್ಲಿ ಇರ್ತಾರೆ, ಒಂದೊಂದ್ ತಿಂಗಳು ಒಂದೊಂದು ನಮ್ಮ ರಾಶಿಯಲ್ಲಿ. ಸೊ ಆ ಸೀಸನ್ ಅಲ್ಲಿ ಅದು 12 ಸ್ಪೋಕ್ಸ್ ಇದೆ. 7 ಕುದುರೆ 7 ವಾರ ಇದೆಯಲ್ಲ, ಆಕ್ಚುಲಿ ಅದಲ್ಲ. ಸೈನ್ಸ್ ಏನು ಹೇಳುತ್ತೆ, ಸೂರ್ಯನ ಕಿರಣ ಏನಿದೆ ವೈಟ್ ಕಲರ್ಲೆಸ್, ಅದನ್ನ ನಾವು ಪ್ರಿಸಮ್ ಇಂದ ಪಾಸ್ ಮಾಡಿದ್ರೆ ನಮ್ಗೆ ಅಂದ್ರೆ ಸೂರ್ಯನಲ್ಲಿ 7 ಕಲರ್ ಅಂದ್ರೆ ಒಳಗೊಂಡಿದೆ. ಸೊ ಅದು 7 ಕುದುರೆನ ಸೊ ಈ ತರ ಸಿಂಬಾಲಿಕಲ್ ಆಗಿ ತುಂಬಾ ವಿಷಯಗಳಿದೆ. ಆಲ್ಮೋಸ್ಟ್ ಎಲ್ಲಾ ವಿಷಯಗಳು ಸಿಂಬಾಲಿಕ್ ಆಗಿರುತ್ತೆ. ಸೊ ನಮ್ಮ ಕಥೆಗಳಲ್ಲಿ ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ಹಾಗೇನೆ ಈ ಬ್ರಹ್ಮನ ವಿಷಯಕ್ಕೆ ಬಂದಾಗ, ವಿಷ್ಣು ಮಲಗಿರ್ತಾನೆ, ಅವನ ಹೊಟ್ಟೆಯಿಂದ ಒಂದು ಕಮಲ ಹುಟ್ಟುತ್ತೆ, ಅದರಲ್ಲಿ ಬ್ರಹ್ಮ ಹುಟ್ಟುತ್ತಾನೆ. ಮೊದಲನೇ ಸೃಷ್ಟಿ ಹೇಳ್ದಂಗೆ, ಯಾಕಂದ್ರೆ ವಿಷ್ಣು ಮತ್ತೆ ಶಿವ ನಿರಂತರ, ಬ್ರಹ್ಮ ಮೊದಲನೇ ಸೃಷ್ಟಿ. ಫಾರ್ ಎಕ್ಸಾಂಪಲ್, ಯಾವುದೇ ತಾಯಿ ಮಕ್ಕಳು ಹೆತ್ತಾಗ ಆ ಕನೆಕ್ಷನ್ ಅನ್ನೋದು ಅಂಬ್ಲಿಕಲ್ ಕಾರ್ಡ್, ಅದು ನಾಭಿಯಿಂದನೇ ಇದೆ. ಸೊ ಇದೊಂದು ಸಿಗ್ನಿಫಿಕೆನ್ಸ್.
ಅದಷ್ಟೇ ಅಲ್ಲ, ಬ್ರಹ್ಮನ್ ಕೆಲಸ ಏನು? ಕ್ರಿಯೇಟ್ ಮಾಡೋದು, ಕ್ರಿಯೇಷನ್. ಸೊ ಇದು ಏನ್ ಹೇಳುತ್ತೆ ಬ್ರಹ್ಮನ್ಗೆ? ಬ್ರಹ್ಮನು ಅವಾಗಿನ ಹುಟ್ಟಿರೋದು, ನಾಲೆಜ್ ಇಲ್ಲ. ಬಟ್ ಇದೇನ್ ಹೇಳುತ್ತೆ ಅಂದ್ರೆ, ನೀನ್ ಕ್ರಿಯೇಟ್ ಆಗಿದ್ಯಾ, ಇವಾಗ ವಿಷ್ಣುವಿಂದ ನೀನ್ ಕ್ರಿಯೇಟ್ ಆಗಿದ್ಯಾ, ಇನ್ನು ಮಿಕ್ಕಿದ ಕ್ರಿಯೇಷನ್ ನಿನ್ನಿಂದ ಆಗ್ಬೇಕು ಅನ್ನೋ ಜ್ಞಾನನು ಸಿಗುತ್ತೆ. ಸೊ ಒಬ್ಬರಿಂದ ಒಬ್ರು ಕ್ರಿಯೇಟ್ ಆಗ್ಬೇಕು ಅಂತ. ಸೊ ಈ ಜ್ಞಾನ ಸಿಂಬಾಲಿಕ್ ಆಗಿ ಅಂದ್ರೆ ಅದು ಪಾಸ್ ಆನ್ ಆಗ್ಬೇಕಂದ್ರೆ ಒಂದ್ ಕನೆಕ್ಷನ್ ಬೇಕು. ಅದನ್ನ ಈ ನಾಭಿಯಿಂದ ಹುಟ್ಟೋ ಕಮಲದಿಂದ ಅಲ್ಲಿ ಅದನ್ನ ಕನೆಕ್ಟ್ ಆಗಿದೆ. ಅಂದ್ರೆ ನಾಲೆಡ್ಜ್ ನೀವು ನೆಕ್ಸ್ಟ್ ಕ್ರಿಯೇಟ್ ಮಾಡ್ಬೇಕು ಅನ್ನೋ ನಾಲೆಡ್ಜ್ ವಿಷ್ಣುವಿನಿಂದ ಬ್ರಹ್ಮನಿಗೆ ತಲುಪ್ಲಿಕ್ಕೆ ಇದು ಒಂದು ಕನೆಕ್ಷನ್ ಆಗಿದೆ. ಹಾಗೇನೆ ಮುಂದೆ ಹೋಗ್ತಾ ಹೋಗ್ತಾ ಬ್ರಹ್ಮನ್ಗೂ ಡಿಫ್ರೆಂಟ್ ನಾಲೆಡ್ಜ್ ಸಿಗುತ್ತೆ. ಯಾಕೆಂದ್ರೆ ಕ್ರಿಯೇಷನ್ ಹಾಗೆ ಮಾಡಲ್ಲ ಬ್ರಹ್ಮ. ಬ್ರಹ್ಮ ಸ್ವಯಂ ಕ್ರಿಯೇಟ್ ಆದ್ಮೇಲೆ ತಾನು ಕುತ್ಕೊಂಡು ತಪಸ್ ಮಾಡಿ ಕ್ರಿಯೇಷನ್ ಸೃಷ್ಟಿ ಮಾಡೋದಕ್ಕೆ ಬೇಕಂತ ಒಂದು ಜ್ಞಾನವನ್ನ ಸಂಪಾದನೆ ಮಾಡಿ ತಪಸ್ಸಿಂದ ಆ ನಂತರ ಕ್ರಿಯೇಟ್ ಮಾಡ್ತಾನೆ. ಹಾಗಾಗಿ ಅದು ಹೋಗ್ತಾ 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 ಬ್ರಹ್ಮನ್ ಟೈಮ್ ಆಗ್ತಾ ನಾಲೆಜ್ ಬ್ರಹ್ಮನ್ಗೂ ಇಂಪ್ರೂವ್ ಆಗ್ತದೆ. ಆ ನಾಲೆಜ್ ನ ನಮ್ಮ ಕ್ರಿಯೇಷನ್ಗೆ ಪಾಸ್ ಆಗ್ತದೆ. ಸೊ ಅದು ಅಲ್ಲಿ ರೆಫರೆನ್ಸ್ ಇರೋದು. ಓಕೆ, ಬ್ರಹ್ಮನ ಟೈಮ್ ಲೈನ್ ಅಂತ ಬಂದಾಗ, ಬ್ರಹ್ಮ ಫಸ್ಟ್ ಕ್ರಿಯೇಟ್ ಆದಾಗ ಬ್ರಹ್ಮನ ಒಂದು ಟೈಮ್ ಪೀರಿಯಡ್ ಬಂದು 100 years. ನಮ್ಮ ವರ್ಷ ಅಲ್ಲ, ನಮ್ಮ 100 ವರ್ಷ ಅಲ್ಲ, ಬ್ರಹ್ಮನಿಗೆ 100 ವರ್ಷ. ಓಕೆ, 100 ವರ್ಷ. ಸೊ ಒಂದು ವರ್ಷದಲ್ಲಿ ಬ್ರಹ್ಮನಿಗೆ ನಮ್ಮಂಗೇನೆ ನಮ್ಗೆ 365 days ಇದೆ, ಬ್ರಹ್ಮಗೆ 360 days ಇರುತ್ತೆ. 360 days. ಆ ಒಂದೊಂದು ದಿವಸನು ಕಲ್ಪ ಅಂತ ಕರೀತಾರೆ. ಓಕೆ, ನಾವು ಸಂಕಲ್ಪ ಮಾಡುವಾಗ ಶುಭ ಶೋಭನ ಮುಹೂರ್ತೆ ಶ್ವೇತವರಾಹ ಕಲ್ಪೆ ಅಂತ ಹೇಳ್ತೀವಲ್ಲ. ಸೊ ಈಗ ನಾವಿರೋ ಕಲ್ಪಕ್ಕೆ ಹೆಸರು ಶ್ವೇತವರಾಹ ಕಲ್ಪ. ಸೊ ಆ ದಿನನ ನಾವು ಬ್ರಹ್ಮನ ಒಂದು ದಿನ, ಶ್ವೇತವರಾಹ ಕಲ್ಪ ಅನ್ನೋದು ಬ್ರಹ್ಮನ ಒಂದು ದಿನ. ಸೊ ನಾವಿವಾಗ ಬ್ರಹ್ಮನ 51ನೇ ವರ್ಷದಲ್ಲಿ ಸಮೀರ್ ಮಧ್ಯದಲ್ಲಿ ಒಂದು ದಿನದಲ್ಲಿ ಸೊ ಕಲ್ಪ ಅಂದ್ರೆ ಬ್ರಹ್ಮನ ಒಂದು ದಿನ. ಸೊ ಒಂದು ದಿನ ನಮ್ಗೆ ಇಲ್ಲಿ ನೈಟ್ ಟೈಮ್ ಏನು ಇರಲ್ಲ, ಜಸ್ಟ್ ಡೇ ಟೈಮ್. ದಿನ ಅಂದ್ರೆ ಬರೀ ಡೇ ಟೈಮು, ನೈಟ್ ಟೈಮ್ ಇಸ್ ಡಿಸಲ್ವೇಶನ್. ಅಂದ್ರೆ ಅದ್ ಮುಂದೆ ಗೊತ್ತಾಗುತ್ತೆ. ಸೊ ನಮ್ಗೆ ಇಲ್ಲಿ ಒಂದ್ ದಿನಕ್ಕೆ ಬೆಳಗಿನ ಸಾಯಂಕಾಲ ತನಕ 12 hours ಇರುತ್ತೆ. ಲೆಟ್ಸ್ ಸೇ 6 o'clock to night 6 o'clock. ಹಂಗೆ ಬ್ರಹ್ಮನ್ ಒಂದು ದಿನ 14 ಡಿವೈಡ್ ಆಗಿದೆ. ಅದನ್ನ ಮನ್ವಂತರ ಅಂತಾರೆ. ನಮ್ದೇನು ಒಂದೊಂದು ಗಂಟೆ ಇದೆ, ಹಂಗೇನೆ ಅದು 14 ಮನ್ವಂತರ ಆಗಿ ಡಿವೈಡ್ ಆಗಿದೆ. ಸೊ ಮನ್ವಂತರ ಅಂದ್ರೆ ಪ್ರತಿಯೊಂದು ಮನ್ವಂತರದ ಸ್ಟಾರ್ಟಿಂಗ್ ಅಲ್ಲಿ ಒಬ್ಬ ಮನುಷ್ಯ ಜೀವಿ ಪ್ರಥಮ ಪುರುಷ ಹುಟ್ಟುತ್ತಾನೆ, ಅವನ್ನ ಮನು ಅಂತ ಕರೀತಾರೆ. ಸೊ ಒಂದು ಮನು ಇನ್ನೊಂದು ಮನು ಹುಟ್ಟೋ ಅಂತರ ಮನ್ವಂತರ ಅಂತ ಕರೆಯೋದು. ಸೊ ಈಗ ನಾವು ಐ ಥಿಂಕ್ 7ನೇ ಮನ್ವಂತರದಲ್ಲಿ ಇದೀವಿ. ಆ ಶ್ವೇತವರಾಹ ಕಲ್ಪದಲ್ಲಿ 7ನೇ ಮನ್ವಂತರದಲ್ಲಿ ಇದೀವಿ. ಈಗಿನ ನಮ್ಮ ಮನು ಹೆಸರು ವೈವಸ್ವತ ಮನು, ಮೊದಲನೇ ಪುರುಷ. ಸೊ ನಾವ್ ಅದೇ ಹೇಳೋದು, ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಅಂತ. ಸೊ ಆ ಮನ್ವಂತರ, ಆ ಒಂದು ಮನ್ವಂತರದಲ್ಲಿ ಅಗೇನ್ ಈ 1 hour 60 minutes ಇರುತ್ತೆ. ಇದರಲ್ಲಿ ಒಂದ್ ಮನ್ವಂತರದಲ್ಲಿ 71 ಮಹಾಯುಗಗಳಿರುತ್ತೆ. ಮಹಾಯುಗಗಳು 71 ಮಹಾಯುಗಗಳು. ಮಹಾಯುಗಗಳು ಯಾವ್ದು? ಮಹಾಯುಗ ಬಂದು ನಾವೇನು ಕಲಿಯುಗ, ಕೃತಯುಗ ಅಂದ್ರೆ ಸತ್ಯುಗ, ದ್ವಾಪರಯುಗ, ತ್ರೇತಾಯುಗ, ಸತ್ಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ, 4 ಯುಗ ಇದೆಯಲ್ಲ. ಇದನ್ನ ಸೇರ್ಸಿದ್ರೆ ಒಂದು ಸೈಕಲ್ ಒಂದು ಮಹಾಯುಗ. ಸೊ ಒಂದು ಮನ್ವಂತರಲ್ಲಿ ಆ ತರದ 71 ಮಹಾಯುಗ ಇರುತ್ತೆ. 71 ಸೈಕಲ್ ಕಳೆದ್ರೆ ಒಂದು ಮನ್ವಂತರ ಕಳೆಯೋದು. ಒಂದು ಮನ್ವಂತರ ಅಂದ್ರೆ ಬ್ರಹ್ಮನಿಗೆ ಅದು ಒಂದು ಗಂಟೆಯ ಲೆಕ್ಕದಲ್ಲಿ ತುಂಬಾ ಇದು. ಅದ್ರಲ್ಲೂ ಒಂದು ಮಹಾಯುಗ ಆಯ್ತು. ಈಗ ಆ ಒಂದು ಗಂಟೆ ಅಂದ್ರೆ 1 ಗಂಟೆನೂ ಇಲ್ಲ, 1 ನಿಮಿಷದ ಲೆಕ್ಕ ಬ್ರಹ್ಮನಿಗೆ ಮಹಾಯುಗ. ನಮ್ಗೆ ಅದು ಒಂದು ಮಹಾಯುಗ. ಬ್ರಹ್ಮನ 1 ನಿಮಿಷ ನಮ್ಗೆ 4 ಯುಗಗಳು ಸೇರಿಸಿ ಜಸ್ಟ್ ನಾಟ್ ಇವನ್ ಕಲಿಯುಗ, ಸತ್ಯುಗ, ದ್ವಾಪರಯುಗ, ತ್ರೇತಾಯುಗ,
ಕಲಿಯುಗ ಕಲಿಯುಗ ಎಲ್ಲ ಎಲ್ಲ ಸೇರಿದ್ರೆ ಆ ಒಂದ್ ಸೈಕಲ್ ಒಂದ್ ನಿಮಿಷದ ಲೆಕ್ಕ. ಒಂದು ಅದು ನಿಮಿಷದ ಲೆಕ್ಕ. 1 hour 71 ಡಿವೈಡೆಡ್ 60 ಡಿವೈಡೆಡ್ ಅಲ್ಲ. ಸೊ ಇಷ್ಟು ಲಾರ್ಜ್ ಇದೆ. ಆ ನಂತರ ಕಲಿಯುಗನು ಕೂಡ ಮಾಮೂಲಿ 4 ಯುಗಗಳಲ್ಲಿ ಡಿವೈಡ್ ಆಗುತ್ತೆ. ಸೊ ಈಗ ನಾವು ಪ್ರೆಸೆಂಟ್ 28ನೇ ಮಹಾಯುಗದಲ್ಲಿದ್ದೀವಿ. ಸೊ ಆ ಕೃಷ್ಣನ ಅವತಾರ ಇದೆಯಲ್ಲ, ಅದ್ ಸಮಯ 24ನೇ ಮಹಾಯುಗದಲ್ಲಾಗಿತ್ತು. ಇಲ್ಲ ಸಾರಿ, ಅದು 22ನೇ ಮಹಾಯುಗದಲ್ಲಿ ಆಗಿತ್ತು ಕೃಷ್ಣನ ಅವತಾರ. ರಾಮನ ಅವತಾರ 24ನೇ ಮಹಾಯುಗದ ದ್ವಾಪರ ಯುಗದಲ್ಲಿ ಆಗಿತ್ತು. ಸಾರಿ, ತ್ರೇತಾಯುಗದಲ್ಲಿ. ಸೊ ಎಲ್ಲ ಈ ಸರಿನೇ ಆಗಿದೆ ಅಂತ ಅಲ್ಲ. ಬೇರೆ ಬೇರೆ ಮಹಾಯುಗಗಳಲ್ಲಿ, ಬೇರೆ ಬೇರೆ ಕಲ್ಪಗಳಲ್ಲಿ, ಬೇರೆ ಬೇರೆ ಮನ್ವಂತರಗಳಲ್ಲಿ ಆಗಿರೋ ಕಥೆಗಳು ನಾವು ಇವನ್ ದಶಾವತಾರನೂ ಅಷ್ಟೇ, ಅದು ಆರ್ಡರ್ ಆಗಿ ಇಲ್ಲ. ನಾವೇನ್ ಆರ್ಡರ್ ಹೇಳ್ತೀವಿ ಅದ್ರದ್ದು ಆ ಆರ್ಡ್ರದ್ದು ಅದ್ರದ್ದು ಉದ್ದೇಶ ಬೇರೆ. ಬಟ್ ಅದ್ರದ್ದು ಬೇರೆ ಬೇರೆ ಅದು ಡೀಟೇಲ್ ಆಗಿ ಪುರಾಣಗಳಲ್ಲಿ ಇದೆ, ಯಾವ ಕಲ್ಪದಲ್ಲಿ ಯಾವ ಅವತಾರ ಆಯ್ತು. ಫಾರ್ ಎಕ್ಸಾಂಪಲ್ ಐ ಥಿಂಕ್ ಕೂರ್ಮ ಅವತಾರ ತುಂಬಾ ಹೊಸದಾಗಿ ಆಗಿರೋ ಅನ್ಸುತ್ತೆ. ಡಿಫ್ರೆಂಟ್ ಇದೆ. ಸೊ ಬೇರೆ ಬೇರೆ ಕಲ್ಪ ಅಥವಾ ಬೇರೆ ಬೇರೆ ಯುಗ, ಬೇರೆ ಬೇರೆ ಇದ್ರಲ್ಲಿ ಅದಾಗಿರೋದ್ರಿಂದ ಸೊ ಅಂತರ ಜಾಸ್ತಿ ಇದೆ ಅಂತ ಹೇಳಿದ್ರು ಅಷ್ಟೇ. ಸೊ ಟೈಮ್ ಲೈನ್ ಇದು. ಸೊ ಆಮೇಲೆ ಇನ್ನೊಂದು, ಕಲಿಯುಗ ಎಷ್ಟು ವರ್ಷ ಅಂತ ಅಂದ್ರೆ, ನಮ್ಮ 1 ವರ್ಷ ದೇವರು ಅಂತ ಏನ್ ಹೇಳ್ತಿದೀವಲ್ಲ, ಅವರ 1 ದಿನಕ್ಕೆ ಸಮ. ಸೊ ಅಂದ್ರೆ ದೇವರ 360 ಡೇಸ್ 1 ವರ್ಷ. ನಮ್ಮ 360 ವರ್ಷ, ದೇವರಿಗೆ 1 ವರ್ಷ. ಸೊ ಆ ತರದ್ದು ದೇವರ ವರ್ಷಗಳಲ್ಲಿ 1200 ಇಯರ್ಸ್. ಅದು ಕಲಿಯುಗ. ಇಂಟು 2 ಮಾಡಿದ್ರೆ ದ್ವಾಪರ ಯುಗ ಅಂದ್ರೆ 2400 ಇಯರ್ಸ್. ಇಂಟು ಕಲಿಯುಗ ಇಂಟು 3 ಮಾಡಿದ್ರೆ 3600 ಇಯರ್ಸ್ ಬಂದು ಅದು ತ್ರೇತಾಯುಗ. ಇದು ನಾರ್ಮಲ್ ನಮ್ಮ ವರ್ಷ ಅಲ್ಲ, ದೇವ ವರ್ಷ, ದೇವರಿಗೆ ವರ್ಷ. ದೇವ ವರ್ಷ. ಸೊ ಬ್ರಹ್ಮನ ಟೈಮ್ ಲೈನ್ಗೆ ನಾವು ತುಂಬಾ ಜಸ್ಟ್ ಈವನ್ ನಾಟ್ ಇನ್ ಕಣ್ಮಿಟಿಕ್ಸ್ ಟೈಮಲ್ಲೂ ಇಲ್ಲ ನಾವು. ಸೊ ಸತ್ಯುಗ ಬಂದು 4800 ಇಯರ್ಸ್. ಟೋಟಲ್ 12,000 ಇಯರ್ಸ್ಗೆ ಒಂದು ಮಹಾಯುಗ. ದೇವ ವರ್ಷಗಳಲ್ಲಿ 12,000 ಇಯರ್ಸ್ಗೆ ಒಂದು ಮಹಾವರ್ಷ. ಸೊ ನಮ್ಮ ಮಹಾಯುಗ. ಹೌದು. ಬ್ರಹ್ಮನ ವಯಸ್ಸನ್ನ ನಾವು ನಮ್ಮ ಇದ್ರಲ್ಲಿ ಕೌಂಟ್ ಮಾಡಿದ್ರೆ ಸಮ್ವೇರ್ ಅರೌಂಡ್ 330+ ಟ್ರಿಲಿಯನ್ ಇಯರ್ಸ್ ಅಲ್ಲಿ ಕೌಂಟ್ ಆಗುತ್ತೆ. ಇದನ್ನ ರಿವರ್ಸ್ ಕೌಂಟಿಂಗ್ ಮಾಡಿದ್ರೆ. ಸೊ ನಮ್ಮ ಈ 365 ಡೇಸ್ ನಾವು ಕೌಂಟ್ ಮಾಡಿದ್ರೆ 365 ಡೇಸ್ ನಮ್ಮ 1 ಇಯರ್ ಕೌಂಟ್ ಮಾಡಿದ್ರೆ ಸೊ ಅಷ್ಟು ಡೀಪ್ ಆಗಿದೆ. ಅಂದ್ರೆ ಇದು ಇಷ್ಟೊಂದು ಇದೆಯಾ ಅಂತ ಕೇಳೋದಲ್ಲ, ನಮ್ ವಿಷನ್, ನಮ್ಮ ಸೃಷ್ಟಿಯ ಬಗ್ಗೆ ನಮ್ಮ ವಿಷನ್ ಎಷ್ಟು ಡೀಪ್ ಆಗಿದೆ. ಸೊ ಟೈಮಿಂಗ್ ಹೇಳ್ಕೊಂಡ್ ಬಂದ್ರೆ ಒಂದು ಕಣ್ಣು ರೆಪ್ಪೆ ಮುಚ್ಚೋದ್ರಿಂದ ಹಿಡಿದು 1 ವರ್ಷ, ಅಲ್ಲಿಂದ ಬ್ರಹ್ಮನ ಒಂದು ಲೈಫ್ ಸ್ಪ್ಯಾನ್ ವರ್ಗು ಟೈಮಿಂಗ್ ಹೋಗುತ್ತೆ ನಮ್ದು. ಸೊ ನಾಲೆಜ್ ಅಷ್ಟು ಡೀಪ್ ಆಗಿದೆ ಅಂತ. ಸೊ ಇದು ಬ್ರಹ್ಮನ ಲೈಫ್ ಸ್ಪ್ಯಾನ್. ಸೊ ಆ 100 ಬ್ರಹ್ಮನ 100 ವರ್ಷ ಕಳೆದ ನಂತರ ಆ ಬ್ರಹ್ಮ ಎಂಟೈರ್ ಏನಿದೆ ಸೃಷ್ಟಿ ಅದು ಡಿಸ್ಟ್ರಕ್ಟ್. ಅಂದ್ರೆ ಈಗ ತಾನೇ ಸೃಷ್ಟಿಸಿದ ಸೃಷ್ಟಿ ಜೊತೆಗೆ ಬ್ರಹ್ಮನು ಲೀನ ಆಗೋಗ್ತಾನೆ. ಆ ಸೃಷ್ಟಿ ಅಲ್ಲಿಗೆ ಮುಗಿಯುತ್ತೆ. ಸೃಷ್ಟಿ ಇಸ್ ಈಕ್ವಲ್ ಟು ಬ್ರಹ್ಮ. ಸೃಷ್ಟಿಗರ್ತ ನಾವೇನೇ ಕರೆದಿರ್ಬೋದು, ಬಟ್ ಸೊ ಆ ಒಂದು ಕ್ರಿಯೇಷನ್. ಇನ್ನೊಂದು ಹೇಳ್ಬೇಕಂದ್ರೆ ಸೃಷ್ಟಿ ಯಾವ ರೀತಿ ಬರುತ್ತೆ ಅಂತ. ವಿಷ್ಣು ನಾವೇನ್ ಹೇಳ್ತೀವಿ, 3 ತರ ವಿಷ್ಣುವಿನ 3 ಪೋರ್ಟ್ರೇಲ್ಸ್ ಇದೆ. ಅದು ಯಾವ ರೀತಿ ಹೇಳೋದಂದ್ರೆ, ಒಂದು ನಮ್ಮ ಸೃಷ್ಟಿಗೆ ಒಬ್ಬ ವಿಷ್ಣು ಆ ಫಾರ್ಮ್ ಅಲ್ಲಿ ಇರೋದು. ಇನ್ನೊಂದು ಎಂಟೈರಿಟಿಲಿ ಒಂದು ಬ್ರಹ್ಮನ ಮೇಲೆ. ಇನ್ನೊಂದು ಯಾವಾಗ್ಲೂ ಇರ್ತಾನೆ, ಅವಾಗ್ಲೇ ಹೇಳಿದ್ನಲ್ಲ ಸ್ಪೇಸ್, ಆ ವಿಷ್ಣು. ಸೊ ಆ ವಿಷ್ಣುಗೆ ಕಾರುಣೋದಕ ಶ್ರೇಯ ವಿಷ್ಣು ಅಂತ. ನೆಕ್ಸ್ಟ್ ಇದು ವಿಷ್ಣುವಿಗೆ ಗರ್ಭೋದಕ ಕ್ಷಯ ವಿಷ್ಣು ಅಂತ. ಸೊ ಆ ವಿಷ್ಣು ಮಲಗಿರ್ತಾರೆ. ಮಲಗಿರೋ ವಿಷ್ಣು ಒಂದ್ಸರಿ ಉಸಿರಾಡಿದ್ರೆ
ಮೂಗಿಂದ ಎಷ್ಟೊಂದು ಸೃಷ್ಟಿಗಳು ಈಚೆ ಬರುತ್ತೆ. ಅದರೊಳಗೆ ಒಬ್ಬ ವಿಷ್ಣು ಮಲಗಿರ್ತಾನೆ. So, ಅದು ನೆಕ್ಸ್ಟ್ ವಿಷ್ಣು. ಆ ವಿಷ್ಣು ಹೊಟ್ಟೆ ಒಳಗೆ ಒಬ್ಬ ಬ್ರಹ್ಮ ಬರ್ತಾನೆ. So, ಇದು ನಾವು ಈ ಲೆವೆಲ್ಗೆ ನಮ್ಮ ವಿಷನ್ ಇರೋದು. ಕಾರಣೋದಕ ಕ್ಷಯ ವಿಷ್ಣು, ಗರ್ಭೋದಕ ಕ್ಷಯ ವಿಷ್ಣು, ಮಹಾವಿಷ್ಣು ಅಂತ. ಮಹಾವಿಷ್ಣು ಬಂದು ಈಗ ನಮ್ಮಲ್ಲಿ ಈ ಲೋಕದಲ್ಲಿದ್ದು ನಮಗೆ ಅವತಾರ ಎಲ್ಲ ತೆಗೆದಲ್ಲ ಅದು. ಬಟ್ ಇನ್ ಗ್ರೇಟರ್ ಥಿಂಗ್ ವಿಷನ್, ಸ್ಪೇಸ್ ಅಂತ ಏನ್ ಹೇಳಿದ್ನಲ್ಲ ಅದು ಆ ವಿಷ್ಣು. ಶಿವನು ಅಷ್ಟೇ. ಶಿವನಿಂದು 3 ಇದೆ. ಸದಾಶಿವ, ಶಿವ ಮತ್ತು ಇನ್ನೊಂದು ಅದು ನೋಡಿ ಹೇಳ್ತೀನಿ, ಅದು ಶಿವ ಪುರಾಣದಲ್ಲಿ ಬರುತ್ತೆ. ಶಿವನು ಇದೇ ತರ 3 ಲೆವೆಲ್ ಇರುತ್ತೆ. ಈ ಇದ್ರಲ್ಲಿರೋದು ಶಿವ, ಕೈಲಾಸದಲ್ಲಿರೋ ಶಿವ. ಈಗ ಟೈಮ್ ಲೈನ್ ಅಂತ ಏನ್ ಹೇಳಿದ್ನಲ್ಲ ಅದು ಸದಾಶಿವ. ಸದಾ ಕಾಲ ಅಂದ್ರೆ ನಿರಂತರ, ನಿರಾಕಾರ. ಹಾಗೆ ಶಿವ ಮತ್ತೆ ಇದು ಅವರು ಈ ಸೃಷ್ಟಿಗೆ ಒಂದು ಅವ್ರದೊಂದು ಪೋರ್ಟ್ರಿಯಲ್ ಶಿವ ಮತ್ತೆ ವಿಷ್ಣು. ಬಟ್ ಇನ್ ಗ್ರೇಟರ್ ಎಷ್ಟೊಂದು ಸೃಷ್ಟಿಗಳಿಗೆ ನಮ್ದೊಂದೇ ಯೂನಿವರ್ಸ್ ಇಲ್ವಲ್ಲ, ಗ್ಯಾಲಕ್ಸಿ ಎಷ್ಟೊಂದಿದೆ. ಸೊ ಒಂದ್ಸರಿ ಉಸಿರಾಡಿದ್ರೆ ಕ್ರಿಯೇಟ್ ಅಂದ್ರೆ ಮಹಾವಿಷ್ಣುನ ನಾವು ಆ ಲೆವೆಲ್ಗೆ ಪೋರ್ಟ್ರೇ ಮಾಡ್ತೇವೆ, ಆ ವಿಷನ್ ಮಾಡ್ತಾ ಇದ್ದೀವಿ. ಒಂದ್ಸರಿ ಉಸಿರಾಡಿದ್ರೆ ಅದ್ರಲ್ಲಿ ಬ್ರಹ್ಮನ್ 100 ವರ್ಷ ಹಿಂಗ್ ಉಸಿರಾಡಿ ಹಿಂಗ್ ಹೋಗೋದ್ರೊಳಗೆ ಮುಗಿದೋಯ್ತು ಅಂತ. ಆ ಲೆವೆಲ್ ನಮ್ಮ ಫಿಲಾಸಫಿ. ಬ್ರಹ್ಮನ ಒಂದು ಹೋಲ್ ಲೈಫ್ ಸ್ಪ್ಯಾನ್ ಏನಿದೆ ಅದು ಮಹಾವಿಷ್ಣುವಿನ ಒಂದು ಉಸಿರಾಟ. ಆ ತರ ಆ ಲೆವೆಲ್ಗೆ ನಾವು ವಿಷ್ಣು ಪುರಾಣದಲ್ಲಿ ಥಿಂಕ್ ಮಾಡ್ತಾರೆ. ಸಿಮಿಲರ್ ಟು ಶಿವ ಪುರಾಣ. ಬಟ್ ಶಿವ ಉಸಿರಾಟದಲ್ಲ, ಶಿವ ಬೇರೆ. ಅಂದ್ರೆ ಆ ಲೆವೆಲ್ಗೆ ಶಿವನನ್ನು ಶಿವ ಪುರಾಣದಲ್ಲಿ ಥಿಂಕ್ ಮಾಡ್ತಾರೆ. ವಿಷ್ಣುವಿನೊಳಗೊಂದು ವಿಷ್ಣು, ಆ ವಿಷ್ಣುವಿನಿಂದ ಬ್ರಹ್ಮ ಹುಟ್ಟುತ್ತಾನೆ. ಆ ಬ್ರಹ್ಮ ಸೃಷ್ಟಿಯ ಕೆಲಸವನ್ನ ಮಾಡ್ತಾನೆ. ಹಾಗಾದ್ರೆ ನಮ್ಮ ಬ್ರಹ್ಮಾಂಡಕ್ಕೆ ಆತರ ಸಾಕಷ್ಟು ಬ್ರಹ್ಮಾಂಡ. ಬ್ರಹ್ಮನು ತುಂಬಾ ಜನ, ಈ ಚತುರ್ಮುಖ ಬ್ರಹ್ಮ, ಈ ನಮ್ಮ ನಮ್ಗಿರೋದು ಚತುರ್ಮುಖ ಬ್ರಹ್ಮ. ತ್ರಿಮುಖ ಬ್ರಹ್ಮನು, ಇದು ತುಂಬಾ ಮುಖಗಳಿರೋ ಬ್ರಹ್ಮನು, ಆ ತರದ ವಿಷಯ ಬರುತ್ತೆ ಪುರಾಣದ ಕಥೆಗಳಲ್ಲಿ ಇದೆ. ಸೊ ಬ್ರಹ್ಮನು ಹಲವಾರಿದೆ. ಯಾಕೆಂದ್ರೆ ಸೃಷ್ಟಿನೂ ಬೇರೆ ಬೇರೆ ಆಗಿದೆ. ಯಾಕೆಂದ್ರೆ ಸೈಕಲ್ ರಿಪೀಟ್ ಆಗುತ್ತೆ, ಕಾಲಚಕ್ರ ಅಂತ ನಾವು ಅದಕ್ಕೆ ಹೇಳೋದು. ಸೊ ಹಾಗಾದ್ರೆ ನಮ್ಮ ಸೃಷ್ಟಿಕರ್ತ ಚತುರ್ಮುಖ ಬ್ರಹ್ಮ, ಅವನು ಸೃಷ್ಟಿ ಮಾಡಿದಂತ ಮೊದಲ ವ್ಯಕ್ತಿ ಯಾರು? ಅಂದ್ರೆ ಮೊದಲ ಸೃಷ್ಟಿ ಏನು? ಸೊ ಓಕೆ, ನಾನು ಹೇಳಿದೆ ಈಗ ವಿಷ್ಣುವಿನಿಂದ ಹೊಟ್ಟೆಲಿ ಫಸ್ಟ್ ಬ್ರಹ್ಮ ಹುಟ್ಟಿದ. ಆ ಬ್ರಹ್ಮನ್ ಗೊತ್ತಾಯ್ತು ನನ್ನ ಕೆಲಸ ಸೃಷ್ಟಿ ಮಾಡ್ಬೇಕು ಅಂತ. ಸೊ ಇನಿಷಿಯಲಿ ಏನಂದ್ರೆ ಅವ್ರು ಒಂದು 4 ಜನನ್ನ ಸೃಷ್ಟಿ ಮಾಡ್ತಾರೆ. ಇನಿಷಿಯಲ್ ಏನಾಗುತ್ತೆ, ಆಕ್ಚುಲಿ ಅದು ಸೃಷ್ಟಿ ವಿಷ್ಣುವಿಂದ ಬ್ರಹ್ಮ ಹುಟ್ಟಿದ್ರು. ಬ್ರಹ್ಮ ಸೃಷ್ಟಿ ಮಾಡಿದವರು ಅವ್ರು ಹುಟ್ಟಿದಾಗ್ಲೇನೆ ಅವ್ರಿಗೆ ಎಲ್ಲ ನಾಲೆಜ್ ಇತ್ತು, ತುಂಬಾ ನಾಲೆಜ್ ಇತ್ತು. ಸೊ ಅದೇನಾಯ್ತು, ಅವರು ತುಂಬಾ ಎವಾಲ್ಡ್ ಆಗಿದ್ರು. ಅವ್ರಿಗೆ ಇವ್ರು ಹೇಳಿದ್ರು ನೀವ್ ಇನ್ ಮುಂದಕ್ಕೆ ನೀವ್ ಸೃಷ್ಟಿ ಮಾಡ್ಬೇಕು ಅಂದ್ರೆ ಅವ್ರು ಒಪ್ಲಿಲ್ಲ. ಅವ್ರೇನ್ ಮಾಡಿದ್ರು, ಏಜ್ ಆಗ್ದಲೆ ಚಿಕ್ಕ ಮಕ್ಳ ತರ, ಒಂದ್ 6-7 ವರ್ಷದ ಮಕ್ಳ ತರ ಉಳ್ಕೊಂಡ್ಬಿಟ್ರು. ಏಜ್ ತುಂಬಾ ಇತ್ತು. ಏಜ್ ಆದ್ರೆ ತಾನೇ ಇದೆಲ್ಲ ಪ್ರಾಬ್ಲಮ್. ನಮ್ಗೆ ಈ ಸೃಷ್ಟಿಯ ಇದ್ರಲ್ಲಿ ಬೇಡ, ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಆ ಲೆವೆಲ್ ನಾಲೆಜ್ ಇತ್ತು. ಅವ್ರು ಅಷ್ಟು ಎವಾಲ್ವ್ ಇದಾಗಿದ್ರು ಸೋಲ್ಸ್ ಆಗಿ. ಅಂದ್ರೆ ಈಗ ಸೃಷ್ಟಿ ಮುಂದುವರಿತಾ ಹೋಗ್ತಿದ್ದಂಗೆ ಅದ್ರ ಆಗು ಹೋಗುಗಳೆಲ್ಲ ಎಲ್ಲ ಗೊತ್ತಾಗುತ್ತೆ. ಸೊ ಹಂಗಾಗಿ ಅವರು ಹಾಗೇನೆ ಒಂದು 6-7 ವರ್ಷದ ಒಟ್ಟುಗಳಾಗಿ ಉಳ್ಕೊಂಡ್ಬಿಡ್ತಾರೆ. ಆ ಒಟ್ಟುಗಳು ಇಲ್ಲ, ಚಿಕ್ಕ ಮಕ್ಳ ತರ ಉಳ್ಕೊಂಡ್ಬಿಡ್ತಾರೆ. ಅವ್ರೆ ಸನತ್ ಕುಮಾರ್, 4 ಜನ. ಸನತ್ ಋಷಿಗಳು ಅಂತ ಏನ್ ಹೇಳ್ತಾರೆ. ಋಷಿಗಳಷ್ಟು ಜ್ಞಾನ ಇದ್ರು, ಯಾಕಂದ್ರೆ ಇದು ಬ್ರಹ್ಮನಿಂದ ಹುಟ್ಟಿದಾಗ ಇದೊಂಥರ ಕ್ಲೋನಿಂಗ್ ಪ್ರೊಸೆಸ್ ಆಗಿ ಸಿಮಿಲರ್. ಬ್ರಹ್ಮನಷ್ಟೇ ನಾಲೆಜ್ ಇರೋದು. ಸೊ ಅವರು ಸೃಷ್ಟಿಗೆ ಒಪ್ಪಲ್ಲ. ಸೊ ಅವಾಗ ಬ್ರಹ್ಮನ್ಗೆ ಫ್ರಸ್ಟ್ರೇಟ್ ಆಗುತ್ತೆ. ಸೊ ಮತ್ತೆ ತಪಸ್ಸು ಕೂತ್ಕೊಂಡು ಚಿಂತೆ ಮಾಡಿ ಆ ಫ್ರಸ್ಟ್ರೇಷನ್ ಅಲ್ಲಿ ಏನ್ ಮಾಡ್ತಾನೆ ಬ್ರಹ್ಮ, ಇನ್ನೊಂದು ಮಗು, ಆ ಫ್ರಸ್ಟ್ರೇಷನ್ ಮೈಂಡ್ ಸೆಟ್ ಅಲ್ಲಿ ಮತ್ತೊಂದು ಮಗುನ ಕ್ರಿಯೇಟ್ ಮಾಡ್ತಾನೆ. ಅದು
ಬ್ಲೂ ಮತ್ತೆ ರೆಡ್ ಕಲರ್ ಮಿಕ್ಸ್ಡ್ ಕಲರ್ ಅಲ್ಲಿ ಸಮರ್ ಪರ್ಪಲ್ ತರ ಇರ್ಬೋದು. ಅಂದ್ರೆ ಆ ವರ್ಡ್ ಏನಂತ ನೀಲಲೋಹಿತ ಅಂತ ಏನೋ ವರ್ಡ್ ಇದೆ, ಆ ಕಲರ್ ಅಲ್ಲಿ ಇರುತ್ತೆ. ಜೋರಾಗಿ ಅಳ್ತಾ ಇರುತ್ತೆ, ರೋದನೆ ಮಾಡ್ತಾ ಇರುತ್ತೆ. ಸೊ ಅದಕ್ಕೆ ಆ ಮಗುಗೆ ರುದ್ರ ಅಂತ ಹೆಸರು. ಸೊ ಈ ನಮ್ಮ ಕೈಲಾಸದ ರುದ್ರ. ಸೊ ಆ ಮಗು ಹೇಳ್ತಾ ನೀನು ಇನ್ ಮುಂದಕ್ಕೆ ಕ್ರಿಯೇಟ್ ಮಾಡು ಬರ್ಕೊಂಡು, ಅಂದ್ರೆ ಹುಟ್ಟಿದ ತಕ್ಷಣ ದೊಡ್ಡವನಾಗ್ತಾನ ಮಗು. ಅಂದ್ರೆ ಈ ಶಿವ ಆ ಶಿವ ಇಬ್ರು ಒಂದೇನಾ? ಹೇಳ್ತೀನಿ ಮುಂದಕ್ಕೆ. ರುದ್ರ ಹುಟ್ಟಿದ ತಕ್ಷಣನೇ ದೊಡ್ಡವನಾದ್ಮೇಲೆ ಬ್ರಹ್ಮ ಹೇಳ್ತಾನೆ ಇನ್ ಮುಂದಕ್ಕೆ ನೀನ್ ಸೃಷ್ಟಿ ಮಾಡ್ಬೇಕು. ಆಯ್ತು, 10 ಜನ ರುದ್ರರನ್ನ ಸೃಷ್ಟಿ ಮಾಡ್ತಾನೆ. ಮತ್ತೆ ನಂತರ ಇರೋ 10 ಜನನ ಸೃಷ್ಟಿ ಮಾಡ್ತಾನೆ. ಬಟ್ ಅವರು ಎಲ್ಲ ಈ ತರನೇ ಇಮೋರ್ಟಲ್ಸ್. ಇವರೆಲ್ಲ ಇಮೋರ್ಟಲ್ಸ್ ಬ್ರಹ್ಮನ್ ತರ. ಅಂದ್ರೆ ಬ್ರಹ್ಮನ ಸೃಷ್ಟಿ ಇರೋವರೆಗೂ ಇವರು ಇರ್ತಾರೆ. ಆ ತರ ಅಂದ್ರೆ ಕ್ಲೋನ್ ಆಗೋಯ್ತು ಇಲ್ಲಿ. ಆಕ್ಚುಲಿ ರಿಪ್ರೊಡಕ್ಷನ್ ಆಗ್ಲಿಲ್ಲ, ಕ್ಲೋನ್ ಆಗೋಯ್ತು. ಬ್ರಹ್ಮನ್ ತರನೇ ಸನತ್ ಕುಮಾರ್ ಅಥವಾ ಬ್ರಹ್ಮನ್ ತರನೇ ರುದ್ರ ಹೋಗ್ಬಿಟ್ಟು. ಸೊ ಅವರೆಲ್ಲ ತುಂಬಾ ಎವಾಲ್ಡ್ ಆಗಿದ್ರು. ಇದು ಯಾಕೋ ಸರಿಯಾಗಿಲ್ಲ, ಸೃಷ್ಟಿದು ಸೈಕಲ್ ಮಿಸ್ ಆಗ್ತಾ ಇದೆ ಅಂತ ಹೇಳಿ ಅವಾಗ ಬ್ರಹ್ಮನ್ಗೂ ರುದ್ರನಿಗೂ ಅಥವಾ ಶಿವನಿಗೆ ಒಂದು ಗಲಾಟೆ ಆಯ್ತು. ಈ ಟೈಮಲ್ಲಿ ವಿಷ್ಣು ಪುರಾಣ ಪ್ರಕಾರ, ಶಿವ ಪುರಾಣದ ಪ್ರಕಾರ ಈ ಟೈಮಲ್ಲಿ ಶಿವ ಅವ್ರಿಗೆ ತನ್ನ ನಿಜ ಸ್ವರೂಪನ ತೋರಿಸ್ತಾನೆ. ಅದು ಕತೆ ಕೇಳಿರ್ಬೋದು. ಶಿವ ಒಂದು ಬೃಹದಾಕಾರ ಒಂದು ಫೈರ್ ಪಿಲ್ಲರ್ ಆಗಿ ಇರ್ತಾನೆ. ಅಲ್ಲಿ ವಿಷ್ಣು ಮತ್ತೆ ಬ್ರಹ್ಮ ಬರ್ತಾರೆ. ಆದಿ ಅಂತ್ಯ ನಂದು ಹುಡುಕಿ ಇರ್ತದೆ. ಬ್ರಹ್ಮ ಡೌನ್ ಸೈಡ್ ಹೋಗ್ತಾರೆ. ಸೊ ಸರಿ, ವಿಷ್ಣು ಕೆಳಗೆ ಹೋಗ್ತಾರೆ. ಅಂತ್ಯ ಅಂದ್ರೆ ಅದ್ರದ್ದು ಅಂತ್ಯ ಎಂಡ್ ಪಾಯಿಂಟ್ ಹುಡುಕಕ್ಕೆ. ಬ್ರಹ್ಮ ಮೇಲ್ಗಡೆ ಆದಿ ಹುಡ್ಕಕ್ಕೆ ಹೋಗ್ತಾರೆ. ಸೊ ಬ್ರಹ್ಮ ಇದ್ರ ಮೇಲೆ ಒಂದು ಯಾವ್ದೋ ಹಂಸದ ಮೇಲೆ ಕೂತ್ಕೊಂಡು ಹೋಗ್ತಾರೆ. ಸೊ ವಿಷ್ಣು ಎಷ್ಟೇ ಕೆಳಗೆ ಹೋದ್ರು ಸಿಗಲ್ಲ, ವಾಪಸ್ ಬಂದು ಸಿಕ್ಕಿಲ್ಲ ಅಂತ ಹೇಳ್ತಾರೆ. ಬ್ರಹ್ಮ ಅಲ್ಲಿ ಹೋಗಿ ಅಲ್ಲಿ ಬಂದು ಸುಳ್ಳು ಹೇಳ್ತಾರೆ, ನಾನ್ ನೋಡ್ದೆ ಅಂತ. ಸಾಕ್ಷಿಗೆ ಕೇದಿಗೆ ಹೂನ ಅಲ್ಲಿರುತ್ತೆ, ಅದನ್ನ ಕರ್ಕೊಂಡ್ ಬರ್ತಿರ್ತಾರೆ. ಸೊ ಈ ಸುಳ್ಳು ಹೇಳ್ತಾರೆ. ಅವಾಗ ಬ್ರಹ್ಮನ ಅವಾಗ ಮುಂಚೆ 5 ಮುಖ ಇರುತ್ತೆ, ಆ ಟೈಮಲ್ಲಿ 1 ಮುಖ ಕಟ್ ಮಾಡ್ತಾರೆ ಅಂತ ಈಶ್ವರ ಹೇಳೋದು. ಅದು ಒಂದು ಕಥೆ ಇದೆ. ಸೊ ಈಶ್ವರ ಅವಾಗ ಹೇಳ್ತಾನೆ ಶಿವ ಪುರಾಣದ ಪ್ರಕಾರ ನಿಮ್ಮಿಬ್ರನ್ನು ನಾನು ಸೃಷ್ಟಿ ಮಾಡಿದ್ದು. ವಿಷ್ಣು ಮತ್ತೆ ಬ್ರಹ್ಮರಿಗೆ ನಾನು ಸ್ವಯಂಭೂ, ನಿಮ್ಮ ಫ್ರಸ್ಟ್ರೇಷನ್ ನೋಡಕ್ ಆಗ್ತಿಲ್ಲ, ನಾನು ಬಂದೆ ಅಂತ ಬ್ರಹ್ಮನಿಗೆ ಹೇಳ್ತಾನೆ. ಇದು ಕತೆ. ಅವಾಗ ಇಲ್ಲಿ ವಾಪಸ್ ಬಂದ್ಮೇಲೆ ಅವಾಗ ಈ ಮುಂದೆ ಏನ್ ಮಾಡೋದು ಗೊತ್ತಾಗ್ತದೆ. ಇವರು 11 ಜನ ರುದ್ರರು ಇದ್ದಾರೆ. ಎಲ್ರು ಕ್ಲೋನ್ ಆಗ್ಬಿಟ್ಟಿದ್ದಾರೆ. ಎಲ್ರಿಗೂ ಅಷ್ಟೇ ನಾಲೆಜ್ ಇದೆ, ಎವಾಲ್ವ್ಡ್ ಬೀಯಿಂಗ್ಸ್. ಏನ್ ಮಾಡೋದು ಅಂತ ಗೊತ್ತಿಲ್ಲ. ಅವಾಗ ಈಶ್ವರ ತನ್ನಿಂದನ ಒಂದು ಶಕ್ತಿನ ಇದು ಮಾಡಿ ಇನ್ನೊಂದು ಕ್ರಿಯೇಷನ್ ಮಾಡ್ತಾರೆ. ಶಕ್ತಿ ಹೆಣ್ಣಾಗಿ ಬರುತ್ತೆ. ಸೊ ಫಾರ್ ದ ಫಸ್ಟ್ ಟೈಮ್ ಇಷ್ಟು ಕಥೆಯಲ್ಲಿ ಪ್ರಕೃತಿ ಪುರುಷ ಅಥವಾ ಒಂದು ನೆಕ್ಸ್ಟ್ ಕ್ರಿಯೇಷನ್ ಹೋಗಕ್ಕೆ ಗಂಡು ಹೆಣ್ಣು ಎರಡೂ ಬೇಕು ಅನ್ನೋದು. ಆಮೇಲೆ ಆಲ್ಸೋ ಅರ್ಧನಾರೀಶ್ವರ, ಈಶ್ವರನೊಳಗಿಂದಾನೇ ಶಕ್ತಿನೂ ಬಂದಿದ್ದು ಇಲ್ಲಿ ಗೊತ್ತಾಗುತ್ತೆ. ಆಲ್ಮೋಸ್ಟ್ ಎಲ್ಲಾ ಕಡೆ ಪುರಾಣದಲ್ಲೂ ಇದೇ ಕಥೆ ಇರೋದು. ಸೊ ಇದು ನಾಲೆಡ್ಜ್ ಬ್ರಹ್ಮನ್ಗೂ ಸಿಗುತ್ತೆ. ಸೊ ನಾನ್ ಏನ್ ಮಾಡ್ತಿದ್ದೆ, ಈಶ್ವರ ಬರೀ ಕ್ಲೋನ್ ಮಾಡ್ತಾ ಇದ್ದೆ, ಅಂದ್ರೆ ಒಬ್ರಿನೊಬ್ರು ಕ್ರಿಯೇಟ್ ಮಾಡ್ತಿದ್ದೆ. ಪ್ರಕೃತಿ ಪುರುಷ ಇರಬೇಕು, ಒಂದು ಗಂಡು ಅಥವಾ ಹೆಣ್ಣು ಇದ್ದಾಗ್ಲೇ ಕ್ರಿಯೇಷನ್ ಗೆ ಒಂದು ಪುರುಷ ಒಂದು ಪ್ರಕೃತಿಯ ಅವಶ್ಯಕತೆ ಇದೆ ಅನ್ನೋದು, ಅಥವಾ ಸ್ತ್ರೀ ಪುರುಷ. ಸೊ ಈ ಒಂದು ನಾಲೆಡ್ಜ್ ಕೂಡ ಬ್ರಹ್ಮನಿಗೆ ಇವಾಗ ಸಿಗುತ್ತೆ. ಸೊ ಆ 11 ಜನ ರುದ್ರರಿಗೆ, ಇದು ಮೊದಲನೇ 11 ಜನ ರುದ್ರರಿಗೆ 11 ಜನ ರುದ್ರ. ಬಟ್ ಸ್ಟಿಲ್ ಅವರು ಕೂಡ ಕ್ಲೋನ್ ಎವಾಲ್ಡ್, ಅವರು ಕೂಡ ಇನ್ವಾಲ್ವ್ ಮಾರ್ಟಲ್ಸ್ ಇರ್ತಾರೆ. ಅಂದ್ರೆ ಒಂದು ಜೀವಿಯಾಗಿ